ಎಲ್ಲ ಸಹೃದಯ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ಶಿವನಕೆರೆ ಬಸವಲಿಂಗಪ್ಪ, ಕಾರ್ಯದರ್ಶಿ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್, ದಾವಣಗೆರೆ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ನೀತಿ ತಪ್ಪಿದರೆ ಗುರಿ ತಪ್ಪುವುದು ಗ್ಯಾರಂಟಿ. ನೀತಿ ತಪ್ಪಿದವ ದುಷ್ಪರಿಣಾಮ ಅನುಭವಿಸಲೇಬೇಕು. ಇತಿಹಾಸದಲ್ಲಿ ಸಾವಿರಾರು ಘಟನೆಗಳು ಕುತಂತ್ರ ನೀತಿಯ ಕಾರಣಕ್ಕೆ ಜರುಗಿ ಲಕ್ಷಾಂತರ ಜನರ ಪತನಕ್ಕೆ ಕಾರಣವಾಗಿವೆ. ಉದಾಹರಣೆಗೆ ದುರ್ಯೋಧನ, ಹಿಟ್ಲರ್ನಿಂದ ಹಿಡಿದು ಇಂದಿನ ಪುಟಿನ್ವರೆಗೆ ಸಾವಿರಾರು ಉದಾಹರಣೆಗಳು ಸಿಗುತ್ತವೆ. ಹಾಗೆಯೇ ಸುನೀತಿಯಿಂದ ಸುಪ್ರೀತಿಯಿಂದ ಬ್ರಿಟಿಷರಾಗಿದ್ದ ಗಾಂಧಿ, ಅಮೆರಿಕದಲ್ಲಿ ವರ್ಣಭೇದ ಎಳೆಸಿದ ಮಾರ್ಟಿನ್ ಲೂಥರ್ ಕಿಂಗ್, ದಕ್ಷಿಣ ಆಫ್ರಿಕಾಗೆ ಸ್ವತಂತ್ರ ತಂದಿದ್ದ ನೆಲ್ಸನ್ ಮಂಡೇಲಾರಂಥ ಸಾವಿರಾರು ಉದಾಹರಣೆಗಳಿವೆ. ಪ್ರಸ್ತುತ ಸಣ್ಣ ದುಶ್ಚಟ ಗುಟ್ಕಾ ನಮ್ಮ ಯುವಕರ ಜೀವ ಆರೋಗ್ಯ ನುಂಗಿ ನಪುಂಸಕತೆ ಇತ್ತು ಗೊಟಕ್ಕೆಂದು ಜೀವ ತೆಗೆಯುವುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ನಾವು ಮುಖ್ಯವಾಗಿ ಏನನ್ನು ಹೇಗೆ ನೋಡಬೇಕು, ಯಾವುದನ್ನು ಹೇಗೆ ಕೇಳಬೇಕು, ಯಾವುದನ್ನು ಹೇಗೆ ಎಲ್ಲಿ ಮಾಡಬೇಕು, ಯಾವುದನ್ನು ಮಾಡಲೇಬೇಕು ಮತ್ತು ಯಾವುದನ್ನು ಮಾಡಲೇಬಾರದು, ಇದರ ಅರಿವು ಚೆನ್ನಾಗಿರಬೇಕು ಮತ್ತು ಇದರ ಮುಂದಿನ ಪರಿಣಾಮಗಳೇನು ಎಂಬ ಅರಿವು ಇರಬೇಕು. ಬುದ್ಧ ಮಾತನಾಡುವ ಮುಂಚೆ ಅದು ಸತ್ಯವೇ, ಅದು ದಯಾಳುತನದಿಂದ ಕೂಡಿದೆಯೇ, ಅದರಿಂದ ನಿನಗೆ, ಕೇಳುಗನಿಗೆ, ಸಮಾಜಕ್ಕೆ ಒಳ್ಳೆಯದಾಗುತ್ತದೆಯೇ ಎಂದು ಪರಿಶೀಲಿಸಿ ನಂತರ ಮಾತನಾಡಿ ಎಂದಿದ್ದಾನೆ. ಸುನೀತಿಯ ಮನಸ್ಸು ಬರಲು ದುಸ್ಸಂಗ ಬಿಟ್ಟು ಸತ್ಸಂಗ ಹಿಡಿಯಬೇಕು. ದೇವರಲ್ಲಿ ಸಮೃದ್ಧಿ ನೀಡುವುದರ ಜೊತೆಗೆ ವಿವೇಕ, ನೀತಿ, ಪ್ರೀತಿಯನ್ನು ನೀಡು ಎಂದು ಪ್ರಾರ್ಥಿಸಬೇಕು ಎಂದಿದ್ದಾರೆ ಮಹಾತ್ಮರು. ಆಕೆಯೊಬ್ಬ ಗ್ರೀಕ್ ದೇಶದ ಅಥೆನ್ಸಿನಲ್ಲಿ ಅಪ್ರತಿಮ ಸುಂದರಿ ಹಾಗೂ ನೃತ್ಯಗಾರ್ತಿ. ಪ್ರತಿದಿನ ಸಂಜೆ ಶ್ರೀಮಂತ ಯುವಕರಿಗೆ ಆಮೋದ ಪ್ರಮೋದ ಮೋಸ್ತಿಗಳಲ್ಲಿ ಮುಳುಗಿಸುವ ಮನರಂಜನೆ ಏರ್ಪಡಿಸುತ್ತಿದ್ದಳು ಆಕೆ. ಇನ್ನೊಂದು ಕಡೆ ಸಾಕ್ರಟಿಸ್ ಮನೆ ಮಠ ಮರೆತು ಯುವಕರು ಸಿಕ್ಕಲ್ಲಿ ಅವರಿಗೆ ಸದಾ ದೀಪವಾಗುವ, ದೋಣಿಯಾಗುವ, ಏಣಿಯಾಗುವ ಸತ್ಪ್ರಚೋದನೆ ಹಾಗೂ ಸರಿದಾರಿ ತೋರಿಸುತ್ತಿದ್ದ. ಈ ಸುಂದರಿ ಸಾಕ್ರಟಿಸ್ನನ್ನು ಭೇಟಿಯಾದಾಗ, ನೀನು ವರ್ಷಗಟ್ಟಲೆ ತಯಾರು ಮಾಡಿದ ಆ ಯುವಕರನ್ನು ನಾನು ಕೆಲವೇ ಗಂಟೆಗಳಲ್ಲಿ ಕೆಡವಿ ಬಿಡುವಲ್ಲೆ ಎಂದು ಅದು ಸಾಹಸವೆಂಬಂತೆ ಸ್ವಪ್ರಶಂಸೆ ಮಾಡಿಕೊಂಡಳು. ಅದನ್ನು ಕೇಳಿದ ಸಾಕ್ರಟಿಸ್, ನೀನ್ಯಾಕೆ ಮುಗಿಸಬೇಕು, ಅವರೇ ಬೀಳ್ತಾರೆ. ಪರ್ವತದಿಂದ ಕಲ್ಲು ಬಂಡೆ ಉರುಳಿಸುವ ಕೆಲಸ ನಿನ್ನದು, ನನ್ನದು ಮೇಲಕ್ಕೆ ಏರಿಸುವ ಕೆಲಸ. ನಿನ್ನ ಕೆಲಸ ಯಾರು ಬೇಕಾದರೂ ಮಾಡ್ತಾರೆ ಎಂದು ಆಕೆಗೆ ಅರಿವು ಮೂಡಿಸಿದ. ಮೂರ್ತಿ ನಿರ್ಮಿಸೋದು ಕಷ್ಟ, ಒಡೆಯೋದು ಸುಲಭ, ಏರೋದು ಕಷ್ಟ, ಇಳಿಯೋದು ತಂತಾನೇ ಆಗುತ್ತದೆ. ನೀತಿ ಪಥ ಹೋಯಿತು, ರಾಮಾಯಣದ ರಂಕಲು ಆರಂಭವಾಯಿತು. ಸೀತೆ ಲಕ್ಷ್ಮಣ ರೇಖೆ ದಾಟಿದಳು, ಬಂಗಾರದ ಜಿಂಕೆಯ ಮೋಹಕ ಬಿದ್ದಳು. ಏನೆಲ್ಲ ಘಟಿಸಿ ಹೋಯಿತು. ದುರ್ಯೋಧನನ ಭೂಮಿಯ ದುರಾಸೆಗೆ ಮಹಾಭಾರತವೇ ನಡೆಯಿತು. ಹಾಗೆಯೇ ನಾವು ಅಹಂ ಪ್ರದರ್ಶನ ಮಾಡಲು ಹಣ, ಅಧಿಕಾರ, ಅಂತಸ್ತು, ಹೆಣ್ಣು, ಹೆಂಡ ಇತ್ಯಾದಿ ಬೆನ್ನತ್ತಿ ಸಹಜ ಮಹಾಸುಖವ ತೊರೆಯುತ್ತೇವೆ. ಯಾರೇ ನೀತಿಯ ಲಕ್ಷ್ಮಣ ರೇಖೆ ದಾಟಿದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಂಬಂತಾಗುತ್ತದೆ. ಅಲ್ಲ ಮನು, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಗಿಕ್ಕಿದ ವಿಧಿ. ಇನ್ನೊಡವೆ ಎಂಬುದು ಜ್ಞಾನರತ್ನ. ಅದ ಕಾಪಿಟ್ಟು ಬಳಸಿದೆಯಾದರೆ ನಿನ್ನಂಥ ಸುಖಿ ಯಾರೂ ಇಲ್ಲ ಗುಹೇಶ್ವರ ಎಂದು ಸುನೀತಿ ಕುನೀತಿಗಳ ಪರಿಣಾಮಗಳನ್ನು ಮನೋಜ್ಞವಾಗಿ ಎಚ್ಚರಿಸಿದ್ದಾನೆ. ಆ ಅರಿವಿನಿಂದ ನನ್ನ ಕಲ್ಯಾಣ, ಜನ ಕಲ್ಯಾಣ, ಜೀವ ಕಲ್ಯಾಣ, ಸಮಾಜ ಕಲ್ಯಾಣ ಮಾಡಿ ಜೀವನಾನಂದದ ಅಮೃತ ಜಲ ಸದಾ ಸವಿಯೋಣವೇ, ಅಥವಾ ಕುನೀತಿ ಆಯ್ದುಕೊಂಡು ಸಂಕಟ ಸಾವು ಅನುಭವಿಸೋಣವೇ ಆಯ್ಕೆ ನಂಬುದು. ಶರಣಾರ್ಥಿ.